ಚೇಂಬರ್ ಚುನಾವಣೆಯಲ್ಲೂ ಕೂಡ ಸಿದ್ದು ಡಿಕೆ ಪ್ರತಿಷ್ಠೆ ಜೋರಾಗಿ ನಡೀತಾ ಇದೆ. ಅಧ್ಯಕ್ಷ ಸ್ಥಾನದ ರೇಸಲ್ಲಿ ಜಯಮಾಲಾ ಭಾಮಾ ಹರೀಶ್. ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲೂ ಸಿದ್ದು ಡಿಕೆ ಪ್ರತಿಷ್ಠೆ. ಅಧ್ಯಕ್ಷ ಸ್ಥಾನದ ರೇಸಲ್ಲಿ ಈಗ ಜಯಮಾಲಾ ಅವರಿದ್ದಾರೆ, ಜೊತೆಗೆ ಭಾಮಾ ಹರೀಶ್ ಅವರು ಕೂಡ ಇದ್ದಾರೆ. ಜಯಮಾಲಾ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್. ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲೂ ಕೂಡ ಈಗ ಸಿದ್ದು ಡಿಕೆ ಪ್ರತಿಷ್ಠೆ ಜೋರಾಗಿ ನಡೀತಾ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಫಿಲ್ಮ್ ಚೇಂಬರ್ ಎಲೆಕ್ಷನ್. ಈಗ ಆಲ್ರೆಡಿ ಕಣದಿಂದ ಹಿಂದಕ್ಕೆ ಸರಿದಿರುವ ಮುನಿರತ್ನ ಅವರು ನಿರ್ಮಾಪಕರು, ಪ್ರದರ್ಶಕರು, ವಿತರಕರಿಂದ ವೋಟಿಂಗ್. 1310ಕ್ಕೂ ಹೆಚ್ಚು ಮಂದಿಯಿಂದ ಮತದಾನ. ಹಿರಿಯ ನಟಿ ಶ್ರುತಿ, ರಾಕ್ಲೈನ್ ವೆಂಕಟೇಶ್, ಕುಮಾರ್ ಬಂಗಾರಪ್ಪ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಜೊತೆಗೆ ರೂಪಾ ಅಯ್ಯರ್, ದಿನಕರ್ ತೂಗುದೀಪ್, ಮುನಿರತ್ನ ಸೇರಿ ಹಲವರ ಮತದಾನ ಆಗಿದೆ. ಕಲಾವಿದರನ್ನ ನೋಡಲು ಫಿಲ್ಮ್ ಚೇಂಬರ್ ಬಳಿ ನೂಕು ನುಗ್ಗಲು ಏರ್ಪಟ್ಟಿದೆ. ಬೆಳಗ್ಗೆಯಿಂದಲೇ ಈ ಒಂದು ವೋಟಿಂಗ್ ನಡೀತಾ ಇದೆ. ಸಂಜೆಯ ರಿಸಲ್ಟ್ ಕೂಡ ಬರುತ್ತೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಫಿಲ್ಮ್ ಚೇಂಬರ್ ಎಲೆಕ್ಷನ್. ಸಿದ್ದು ಡಿಕೆ ಪ್ರತಿಷ್ಠೆ ಈಗ ಒಡೆದಾಟ ಜೋರಾಗಿದೆ. ಅಧ್ಯಕ್ಷ ಸ್ಥಾನದ ರೇಸಲ್ಲಿ ಜಯಮಾಲಾ ಅವರಿದ್ದಾರೆ, ಜೊತೆಗೆ ಭಾಮಾ ಹರೀಶ್ ಅವರು ಕೂಡ ಇದ್ದಾರೆ. ಜಯಮಾಲಾ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಬೇಸಿದ್ರೆ, ಭಾಮಾ ಹರೀಶ್ ಅವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟ್ ಬೇಸ್ತಾ ಇದ್ರು. ಇನ್ನು ರಂಗೇರಿದೆ ಇವತ್ತಿನ ಫಿಲ್ಮ್ ಚೇಂಬರ್ ಚುನಾವಣೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ. ಗೆಲ್ಲೋದ್ಯಾರು, ಜಯಮಾಲಾನ ಅಥವಾ ಭಾಮಾ ಹರೀಶ್ ಅವರು ಗೆಲುವಿನ ನಗೆಯನ್ನ ಬೀರ್ತಾರ? ತೀವ್ರ ಕುತೂಹಲ ಮೂಡಿಸಿದೆ ಫಿಲ್ಮ್ ಚೇಂಬರ್ ಎಲೆಕ್ಷನ್. ಈಗ ಆಲ್ರೆಡಿ ಕಣದಿಂದ ಹಿಂದಕ್ಕೆ ಸರಿದಿರುವಂತಹ ಮುನಿರತ್ನ ಅವರು ನಿರ್ಮಾಪಕರು, ಪ್ರದರ್ಶಕರು, ವಿತರಕರಿಂದ ವೋಟಿಂಗ್ ಮಾಡಲಾಗಿದೆ. 1310ಕ್ಕೂ ಹೆಚ್ಚು ಮಂದಿಯಿಂದ ಮತದಾನ. ಹಿರಿಯ ನಟಿ ಶ್ರುತಿ, ರಾಕ್ಲೈನ್ ವೆಂಕಟೇಶ್, ಜೊತೆಗೆ ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ಅಥವಾ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ರೂಪಾ ಅಯ್ಯರ್, ದಿನಕರ್ ತೂಗುದೀಪ್, ಮುನಿರತ್ನ ಸೇರಿ ಹಲವರು ಮತದಾನವನ್ನ ಮಾಡಿದ್ದಾರೆ. ಕಲಾವಿದರನ್ನ ನೋಡಲು ಫಿಲ್ಮ್ ಚೇಂಬರ್ ಬಳಿ ನೂಕು ನುಗ್ಗಲು ಕೂಡ ಏರ್ಪಟ್ಟಿದೆ. ಬೆಳಗ್ಗೆಯಿಂದಲೇ ಒಂದು ವೋಟಿಂಗ್ ನಡೆದಿದೆ. ಸಂಜೆಯ ರಿಸಲ್ಟ್ ಕೂಡ ಬರುತ್ತೆ. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಬ್ಯಾಟ್ ಬೀಸಿದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಈ ಒಂದು ಫಿಲ್ಮ್ ಚೇಂಬರ್ ಚುನಾವಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಇಬ್ರು ಕೂಡ ಒಂದು ಕಿತ್ತಾಟ ಮಾಡ್ತಾ ಇದ್ರು ಕುರ್ಚಿ ವಿಚಾರಕ್ಕೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಇಲ್ಲಿ ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಒಬ್ಬರು ಕಡೆ ಬ್ಯಾಟ್ ಬೀಸಿದ್ರೆ, ಡಿಕೆ ಶಿವಕುಮಾರ್ ಅವರು ಮತ್ತೊಬ್ರು ಕಡೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಜಯಮಾಲಾ ಅವರಿದ್ದಾರೆ, ಜೊತೆಗೆ ಭಾಮಾ ಹರೀಶ್ ಅವರು ಕೂಡ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಫಿಲ್ಮ್ ಚೇಂಬರ್ ಎಲೆಕ್ಷನ್. ಅಲ್ಲಲ್ಲ 2 ಗಂಟೆಗೇನೆ ಮಾಡೋದು, ಅದು ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ ಹೇಳಿದೀವಿ. ಈಗ ಏನಾಗತ್ತೆ ಅಂದ್ರೆ ಅದು ಲಿಸ್ಟ್ ಅಲ್ಲಿ ಇರತ್ತೆ, ಆಸ್ ಪರ್ ಬೈಲಾ ಹೋಗ್ತೀವಿ. ಅಲ್ಲಲ್ಲ ಒಂದ್ ನಿಮಿಷ ಸರ್, ಒಂದ್ ನಿಮಿಷ
ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ಸದ್ಯಕ್ಕೆ ಫಿಲಂ ಚೇಂಬರ್ ಚುನಾವಣೆಯಲ್ಲೂ ಕೂಡ ಈಗ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿಯಲ್ಲ ಆಗಿದೆ. ಯಾಕೆಂತಂದ್ರೆ ಇಬ್ರು ಕೂಡ ಒಬ್ಬೊಬ್ಬರನ್ನ ಬೆಂಬಲಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಜಾ? ನಿಜ ಸಾಹಿತ್ಯ ಏನಂತ ಹೇಳಿದ್ರೆ ಒಂದ್ ರೀತಿಯಾಗಿ ಒಳ ಜಗಳ ಒಳ ಮುನಿಸು ಅನ್ನುವಂಥದ್ದು ಏನಿತ್ತು ಅದು ಪ್ರತ್ಯಕ್ಷವಾಗಿ ಕಾಣುವಂತಹ ಪರಿಸ್ಥಿತಿ ಕೂಡ ಈ ಹಿಂದೆ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಕುರ್ಚಿಗೋಸ್ಕರ ಕಿತ್ತಾಟವನ್ನ ನಡೆಸಿದ್ರು ಅಂತ ಹೇಳ್ಬಿಟ್ಟು. ಬಟ್ ನೇರವಾಗಿ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಏನಿಲ್ಲ, ನಾವು ಚೆನ್ನಾಗೇ ಇದೀವಿ, ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಇಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದೇ ಫೈನಲ್ ಆಗಿರುತ್ತೆ ಅನ್ನುವಂತಹ ಒಂದು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಬಟ್ ಇದೀಗ ಇಲ್ಲಿ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಏನು ಒಬ್ರು ಜಯಮಾಲಾ ಅವ್ರಿಗೆ ಸಪೋರ್ಟ್ ಮಾಡುದು, ಒಬ್ರು ಭಾವ ಹರೀಶ್ ಅವ್ರಿಗೆ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದ್ರೆ ಇಲ್ಲೂ ಕೂಡ ಅವರ ಒಳ ಜಗಳ ಒಳ ಮುನಿಸು ಗುದ್ದಾಟ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಇದೆ ಅನ್ನುವಂಥದ್ದನ್ನ ಹೇಳೋದಿಕ್ಕೆ ಒಂದ್ ರೀತಿ ಎಡೆ ಮಾಡಿಕೊಟ್ಟಂತೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಇನ್ನು ಫಿಲ್ಮ್ ಚೇಂಬರ್ ಇಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಫುಲ್ ಸಿಕ್ಕಾಪಟ್ಟೆ ಕ್ರೌಡ್ ಇರುವಂತದ್ದು, ಹಾಗೆ ಏನು ಜನಗಳು ಸ್ಟಾಲ್ಸ್ ಬರ್ತಾರೆ ವೋಟ್ ಮಾಡೋದಿಕ್ಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನರು ಆಚೆ ಕಡೆ ಗೇಟ್ ಮುಂಭಾಗದಲ್ಲಿ ನಿಂತಿರುವಂತದ್ದು. ಸೊ ಹಿರಿಯ ನಟಿಯಾದಂತಹ ಶ್ರುತಿ ಅವರಾಗಿರ್ಬೋದು, ರಾಕ್ಲೈನ್ ವೆಂಕಟೇಶ್ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ, ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು, ಮುನಿರತ್ನ, ದಿನಕರ್ ತೂಗುದೀಪ್ ಅವರು, ರೂಪಾ ಅಯ್ಯರ್ ಎಲ್ಲರೂ ಕೂಡ ಆಗಮಿಸಿದ್ರು. ಈಗ ಅಂದ್ರೆ ಬಿಫೋರ್ ಒಂದ್ 20 minutes ಬ್ಯಾಕ್ ರಕ್ಷಿತಾ ಪ್ರೇಮ್ ಕೂಡ ಆಗಮಿಸಿದ್ರು, ಡಾಲಿ ಧನಂಜಯ ಅವರು ಕೂಡ ಬಂದ್ಬಿಟ್ಟು ವೋಟಿಂಗ್ ಮಾಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಭಾಮ ಹರೀಶ್ ಅವರ ಅಭಿಮಾನಿಗಳಾಗಿರ್ಬೋದು, ಜಯಮಾಲಾ ಅವರ ಅಭಿಮಾನಿಗಳಾಗಿರ್ಬೋದು ಮತ ಹಾಕಿ ಅಂತ ಹೇಳ್ಬಿಟ್ಟು ರಕ್ಷಿತಾ ಪ್ರೇಮ್ಗೆ ಮತ್ತೆ ಡಾಲಿ ಧನಂಜಯ ಅವ್ರಿಗೆ ಎಲ್ರಿಗೂ ಕೂಡ ಗೇಟ್ ನ ಮುಂಭಾಗವೇ ನಿಂತು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಒಂದ್ ಕಡೆ. ಇನ್ನೊಂದ್ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಮೇಜರ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಇದೇನೆ. ಯಾಕಾಗಿ ಈ ರೀತಿಯಾಗಿ ಅಂದ್ರೆ ಸಿದ್ದರಾಮಯ್ಯ ಒಬ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು, ಡಿ.ಕೆ.ಶಿ ಅವರು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಸಾಹಿತ್ಯ. ಜಯಮಾಲಾ ಅವ್ರಿಗೆ ನನ್ನ ಸಪೋರ್ಟ್ ಅಂತ ಹೇಳ್ಬಿಟ್ಟು ಡಿ.ಕೆ.ಶಿ ಒಂದ್ ಕಡೆ ಹೇಳ್ತಾ ಹೋದ್ರೆ, ಸಿದ್ದರಾಮಯ್ಯನವರು ಭಾಮ ಹರೀಶ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಬಿಕಾಸ್ ಒಂದೇ ಪಕ್ಷದಲ್ಲಿ ಇದ್ದಂತವರು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಅಲ್ಲ, ಅದು ಸಪೋರ್ಟ್ ಮಾಡೋದು ಅವರವರ ಇಚ್ಛೆ ಆಗಿರುತ್ತೆ, ಅವರವರ ಹಕ್ಕು ಕೂಡ, ಅಂಡ್ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ರಾಜಕೀಯವಾಗಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಯಾಕೆ ಹೀಗೆ ಈ ಪಕ್ಷದಲ್ಲೇ ಒಳ ಮುನಿಸು ಒಳ ಜಗಳ ಇದೆ ಅನ್ನುವಂಥದ್ದು ಇದು ಕೂಡ ಒಂದು ಕಾರಣ ಆಗಬಹುದು ಅಂದ್ರೆ ಉದಾಹರಣೆಯನ್ನ ಕೊಡ್ಲಿಕ್ಕೆ ಅನ್ನುವಂಥದ್ದನ್ನ ಇಲ್ಲಿ ಪದೇ ಪದೇ ಪ್ರೂವ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದೇ ಪಕ್ಷದಲ್ಲಿ ಇದೀವಿ ಅಂತ ಹೇಳಿದಾಗ ನಾವು ಒಂದೇ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟು ಎದ್ದು ಕಾಣಿಸುತ್ತೆ ಸಾಹಿತ್ಯ. ಬಟ್ ಇಲ್ಲಿ ಅದು ಆಗ್ತಾ ಇಲ್ಲ. ಒಬ್ರು ಜಯಮಾಲಾ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರೆ ಮತ್ತೊಬ್ರು ಭಾಮ ಹರೀಶ್ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು, ನಮ್ಮ ಸಪೋರ್ಟ್ ಇವ್ರಿಗೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಒಗ್ಗಟ್ಟಿದೆ ಇಲ್ಲಿ ಒಂದು ಪಕ್ಷದ ಅಲ್ಲಿರುವಂತಹ ಒಗ್ಗಟ್ಟಿನ ತೂಕ ಎಷ್ಟಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಾಹಿತ್ಯ. ಸೊ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜಕೀಯದಲ್ಲಾಗಿರ್ಬೋದು ಮತ್ತೆ ಈ ಸೆಲೆಬ್ರಿಟೀಸ್ ಆಗಿರ್ಬೋದು ನಾವು ಪ್ರತಿಯೊಂದು ಸಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಏನೇ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನಾವ್ ಎಲ್ಲೇ ಹೋದ್ರು ಬಂದ್ರು ಕೂಡ ಅವ್ರುಗಳು ತುಂಬಾ ಮುಂಜಾಗ್ರತೆಯಿಂದ ಇರ್ಬೇಕು. ಏನ್ ಹೇಳ್ತಾರೆ, ದೊಡ್ಡವರು ಮೈಯೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಇರ್ಬೇಕಾಗತ್ತೆ ನೋಡಿ. ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಹಿತ್ಯ. ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬೇರೆ ಬೇರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ನಮ್ಗಳಿಗೆ ಅದು ಅವರವರ ಇಚ್ಛೆ ಆಗಿರುತ್ತೆ. ವೈಯಕ್ತಿಕವಾಗಿ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಬೆಂಬಲವಾಗಿ ನಾವು ನಿಂತ್ಕೊಬೇಕು, ಯಾರಿಗೆ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂಥದ್ದು ಅವರವರ ಒಂದು ಹಕ್ಕಾಗಿರುತ್ತೆ, ಅವರವರ ಇಚ್ಛೆ ಆಗಿರುತ್ತೆ. ಬಟ್ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ನಾವುಗಳು ಬೇರೆ ಬೇರೆ ಅಭ್ಯರ್ಥಿಗಳನ್ನ ನಾವು ಸಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ಜನ ಪರಿಗಣಿಸ್ತಾರೆ, ಯಾವ ರೀತಿಯಾಗಿ ನಾವು ಹೊರಗಡೆ ಕಾಣಿಸ್ಕೋತೀವಿ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಿದ್ರೆ ಈ ಒಂದು ವಿಚಾರ ಇಷ್ಟೊಂದು ಚರ್ಚೆ ಆಗ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಬಟ್ ಇದು ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಯಾಕಾಗಿ ಇಬ್ರು ಕೂಡ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಮುಂಚೆಯಿಂದನೂ ಕೂಡ ಒಂದು ಗ್ಯಾಪ್ ಬೆಳೆಸ್ಕೊಂಡಿರ್ತಾರೆ, ಒಂದು ಬಾಂಡಿಂಗ್ ಅಲ್ಲಿ ಇರ್ತಾರೆ, ಅದೆಲ್ಲವೂ ಕೂಡ ಓಕೆ. ಬಟ್ ಒಂದು ಪಕ್ಷದ ನಾಯಕರು ಸಿಎಂ ಡಿ.ಸಿ.ಎಂ ಅಂತ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದಂತಹ ಸಂದರ್ಭದಲ್ಲಿ ನಿಜಕ್ಕೂ ಒಂದಷ್ಟು ಗೊಂದಲಗಳು ಉಂಟಾಗುತ್ತೆ ಸಾಹಿತ್ಯ. ಸೊ ಸಾಕಷ್ಟು ಕುತೂಹಲಕಾರಿಯಾಗಿದೆ ಕೂಡ ಏನಾಗಬಹುದು ಮುಂದೆ, ಯಾರು ಗೆಲ್ಬಹುದು, ಇನ್ನೇನು ಕೆಲವೇ ಹೊತ್ತಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುವಂತದ್ದು. ಇಲ್ಲಿ ನೋಡ್ತಾ ಹೋಗುದಾದ್ರೆ ಜಯಮಾಲಾ ಅವರ ಎಷ್ಟು ಸಪೋರ್ಟ್ ಇದೆ, ಎಷ್ಟು ಅವ್ರಿಗೆ
ಮನ್ನಣೆಯನ್ನ ಗಳಿಸಿದ್ದಾರೆ. ಅಷ್ಟೇ ಈಗ ವಾಮ ಹರೀಶ್ ಅವ್ರದ್ದು ಕೂಡ ಇದೆ. ವಾಮ ಹರೀಶ್ ಅಂತ ಹೇಳಿದ್ರೆ ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ, ಹೆಸರನ್ನು ಕೂಡ ಮಾಡಿದ್ದಾರೆ, ವೆಲ್ ನೋನ್ ಪರ್ಸನ್ ಕೂಡ. ಸೊ ಈ ಕಡೆ ಜಯಮಾಲಾ ಅವರು ಕೂಡ ಚಿತ್ರರಂಗದಲ್ಲಿ ಅವರು ಕೂಡ ಸಾಕಷ್ಟು ಹೆಸರನ್ನ ಮಾಡಿರುವಂತದ್ದು. ಸೊ ಅವ್ರಿಗೂ ಕೂಡ ಅಷ್ಟೇ ಬೆಂಬಲ ಇದೆ. ಸೊ ಸಿಕ್ಕಾಪಟ್ಟೆ ಇಬ್ಬರ ಮಧ್ಯೆ ಕೂಡ ಪೈಪೋಟಿ ಇರುವಂತದ್ದು. ಅದು ಫ್ಯಾನ್ಸ್ ಆಗಿರ್ಬೋದು, ಅಂದ್ರೆ ಜಯಮಾಲಾ ಅವರೇ ಗೆದ್ದೇ ಬಿಟ್ರು ಅನ್ನುವಂತಹ ಜೈಕಾರಗಳು ಕೂಡ ಮೊಳಗ್ತಾ ಇರುವಂತದ್ದು. ಅಂದ್ರೆ ಸಪೋರ್ಟಿಂಗ್ ಮೆಂಬರ್ಸ್ ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮತ್ತೆ DKಶಿ ಅವರ ಬಲ ಏನಿದೆ ಅದು ಕೂಡ ಒಂದು ರೀತಿಯಾಗಿ ಆ ತೂಕವನ್ನ ಹೆಚ್ಚಿಗೆ ಮಾಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ ಸಾಹಿತ್ಯ. ಸೊ ಈ ರೀತಿಯಾದಂತಹ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇದೆ. ಎಲ್ಲಾ ಕಲಾವಿದರು ಕೂಡ ಬಂದು ವೋಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇದೆ. ಕೆಲವೇ ಹೊತ್ತಲ್ಲಿ ಅನೌನ್ಸ್ಮೆಂಟ್ ಕೂಡ ಹೊರಬೀಳುತ್ತೆ. ಏನು ಯಾರು ವಿನ್ ಅಂತ ಹೇಳ್ಬಿಟ್ಟು ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಕೆಲವೇ ಹೊತ್ತಲ್ಲಿ ರಿಸಲ್ಟ್ ಕೂಡ ಹೊರಬೀಳುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ.